Hi Snehitari, welcome back to our channel. Good evening all my dear friends. Today we are going to discuss about degrees of comparison. ಸೊ ಇವತ್ತು ನಾವು ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಿಸಿದಂತೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕುರಿತು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇದು ನಿಮಗೆ ಪ್ರತಿಯೊಂದು ಎಕ್ಸಾಮ್ ಕ್ರೈಸ್ ಆಗಿರ್ಬೋದು. ಈಗ ನೆಕ್ಸ್ಟ್ ಮಂತಲ್ಲಿ ಕ್ರೈಸ್ ಪಕ್ಕಾ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮಂತಲ್ಲಿ ಕ್ರೈಸ್ ಅಂತೂ ಕನ್ಫರ್ಮ್ ಆಗುತ್ತೆ. ಕ್ರೈಸ್ ಎಫ್ ಡಿ ಆಗಿರ್ಬೋದು, ಅದೇ ರೀತಿಯಾಗಿ ಎಸ್ ಡಿ ಆಗಿರ್ಬೋದು. ಸೊ ಜಿ ಪಿ ಎಸ್ ಟಿ ಆರ್ ಕುರಿತು ಮತ್ತು ಪಿ ಎಸ್ ಟಿ ಆರ್ ಪ್ರತಿಯೊಂದು ಕಮ್ಯುನಿಕೇಷನ್ ಪೇಪರ್ ಪ್ರತಿಯೊಂದರಲ್ಲಿ 1 or 2 ಮಾರ್ಕ್ಸ್ ಫಿಕ್ಸ್ ಇರುತ್ತೆ. ಸೊ ತುಂಬ ಸರಳ ರೀತಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕುರಿತು. ಸೊ ಎಸ್ ಎಸ್ ಎಲ್ ಸಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಮಗೆ ಸ್ಟಾರ್ಟಿಂಗಲ್ಲಿ ಟಫ್ ಅನಿಸುತ್ತೆ. ನಾನಿಲ್ಲಿ ಸರಳ ರೀತಿಯಲ್ಲಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಒಂದು ಟ್ರಿಕ್ಸ್ ತಂದುಬಿಟ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾ ಮಾಡುವ ಎಲ್ಲ ವಿಡಿಯೋಗಳು ನಿಮ್ಮ ಯೂಟ್ಯೂಬಲ್ಲಿ ನೋಟಿಫಿಕೇಶನ್ ಮೂಲಕ ನಿಮ್ಮನ್ನು ತಲುಪುತ್ತೆ ಸ್ನೇಹಿತರೆ. ಆಗ ನೀವು ನಾ ಮಾಡುವ ಎಲ್ಲ ತರಗತಿಗಳನ್ನು ವೀಕ್ಷಿಸಬಹುದು. ಅದೇ ರೀತಿಯಾಗಿ ಸ್ನೇಹಿತರೆ, ನಿಮಗೆ ಉಚಿತವಾಗಿ ನೋಟ್ಸ್ ನಮ್ಮ ಕೆ ನ್ಯಾಷನಲ್ ಅಕಾಡೆಮಿ ಆ್ಯಪ್ ಇದೆಯಲ್ಲ, ಆ ಆ್ಯಪಲ್ಲಿ ನಿಮಗೆ ಉಚಿತವಾಗಿ ನೋಟ್ಸ್ ಸಿಗುತ್ತೆ ಸ್ನೇಹಿತರೆ. ಉಚಿತವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ನೋಟ್ಸ್ ನಾ ಮಾಡುವ ಪ್ರತಿಯೊಂದು ತರಗತಿಯ ನೋಟ್ಸ್ ಕೂಡ ಅಲ್ಲಿ ಸಿಗುತ್ತೆ ಉಚಿತವಾಗಿ. ಅದೇ ರೀತಿಯಾಗಿ ಉಚಿತವಾಗಿ ಕ್ಲಾಸ್ ಕೂಡ ಅಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೆ ನ್ಯಾಷನಲ್ ಅಕಾಡೆಮಿ ಆ್ಯಪ್ನ ಲಿಂಕ್ ಕೆಳಗೆ ಹಾಕಿರ್ತೀನಿ. ಅಲ್ಲಿ ಆ ಲಿಂಕ್ ಬಳಸುವ ಮೂಲಕ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು. ಅಲ್ಲಿ ನಿಮಗೆ ಎಲ್ಲ ನೋಟ್ಸ್ ಮತ್ತು ಕ್ವಶನ್ ಪೇಪರ್ ಕೂಡ ಸಿಗ್ತವೆ. ಒಂದು ಸೆಕೆಂಡು, ಕ್ರೈಸ್ ಡಿಪಾರ್ಟ್ಮೆಂಟಿನ ಎಲ್ಲ ಕ್ವಶನ್ ಪೇಪರ್ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ ಸ್ನೇಹಿತರೆ. ಟೆಕ್ನಿಕಲ್ ಇಶ್ಯೂಯಿಂದ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವತ್ತು ಸಾಧ್ಯ ಆದರೆ ಅಪ್ಲೋಡ್ ಮಾಡುವ ವ್ಯವಸ್ಥೆ ಮಾಡ್ತೀನಿ. ಓಕೆನಾ ಸ್ನೇಹಿತರೆ? ಅದೇ ರೀತಿಯಾಗಿ ನಮ್ಮ ಕೆ ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಸುಮಾರು 6,000 ಹೆಚ್ಚೇ ಜನ ಇದ್ದಾರೆ. ಅಲ್ಲಿ ಕೂಡ ನೀವು ಜಾಯಿನ್ ಆಗುವ ಮೂಲಕ ಈ PDF ನೋಟ್ಸನ್ನು ಪಡ್ಕೊಳ್ಬೋದಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಈ ತರಗತಿ ಅತ್ಯಂತ ಉಪಯುಕ್ತವಾಗಿದೆ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ತುಂಬ ಸರಳ ಆಗಿದೆ. ಒಂದು ಟ್ರಿಕ್ಸ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಅಲ್ಲಿ ತುಂಬ ಈಸಿ ಅನಿಸುತ್ತೆ. ಓಕೆನಾ ಸ್ನೇಹಿತರೆ? ಓಕೆ, ವಿಲ್ ವಿ ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಓಕೆ, ಒಂದು ಸೆಕೆಂಡು. ಓಕೆ, ನಾನು ಹೇಳಿದ ಹಾಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕುರಿತು ನಾವು ಡಿಸ್ಕಸ್ ಮಾಡೋಣ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಮ್ಗೆ ಎಲ್ಲಿ ಕೇಳ್ತಾರೆ, ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದು ಇಂಪಾರ್ಟೆಂಟು. ಅದೇ ರೀತಿಯಾಗಿ ನಮ್ಮ SSLC ವಿದ್ಯಾರ್ಥಿಗಳಿಗೆ ಅತ್ಯಂತ ಉಪಯುಕ್ತ. SSLC ವಿದ್ಯಾರ್ಥಿಗಳಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಅದೇ ರೀತಿಯಾಗಿ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು, SSTR ಆಗಿರ್ಬೋದು, HSTR ಆಗಿರ್ಬೋದು. ಅದೇ ರೀತಿ ಈಗ ಮುಂಬರುವ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಕಮ್ಯುನಿಕೇಷನ್ ಪೇಪರಲ್ಲಿ ನಮಗೆ ಇಂಗ್ಲಿಷ್ ಗ್ರಾಮರ್ ಇರುತ್ತೆ. ಅಲ್ಲಿ ಕೂಡ ಕೇಳ್ತಾರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಕೇಳ್ತಾರೆ. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೀನ್ಸ್ degrees of comparison are used when we compare one person or one things with another. ಸೊ ನೋಡಿ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದರೆ ನಾವು ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುಗಳು ಅಥವಾ ಇನ್ನೊಂದು ಬೇರೆ ವಸ್ತುಗಳನ್ನೇ ಹೋಲಿಕೆ ಮಾಡುವುದು. ಅಂದರೆ ಒಂದು ವಸ್ತು ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡೋದಕ್ಕೆ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಕರಿತೀವಿ. ಸೊ ಇಲ್ಲಿ ಡಿಸ್ಕ್ರೈಬ್ ಆಗುತ್ತೆ. ಸೊ ನೋಡಿ, ಎಲ್ಲದೂ ಅಡ್ಜೆಕ್ಟಿವ್ ಮೇಲೆ ಡಿಸ್ಕ್ರೈಬ್ ಆಗುತ್ತೆ ಸ್ನೇಹಿತರೆ. ಅಡ್ಜೆಕ್ಟಿವ್ ಈಸ್ ವೆರಿ ಇಂಪಾರ್ಟೆಂಟ್ ದಿಸ್ ಟಾಪಿಕ್. ಓಕೆನಾ? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇಂಗ್ಲಿಷ್ ಗ್ರಾಮರಲ್ಲಿ ಅತ್ಯಂತ ಉಪಯುಕ್ತವಾಗಿರುತ್ತೆ. ಓಕೆನಾ? ಸೊ ಲುಕ್ ಹಿಯರ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆರ್ ಯೂಸ್ಡ್ ವೆನ್ ವಿ ಕಂಪೇರ್ ಒನ್ ಪರ್ಸನ್ ಆರ್ ಒನ್ ಥಿಂಗ್ಸ್ ವಿತ್ ಅನದರ್ಸ್. ದೇರ್ ಆರ್ 3 degrees ಆಫ್ ಕಂಪ್ಯಾರಿಸನ್. ಸೊ ನೋಡಿ, ಒಂದು ವ್ಯಕ್ತಿ ಅಥವಾ ಒಬ್ಬ ಪರ್ಸನ್ ಅಥವಾ ಒಂದು ವಸ್ತು ಆಗಿರ್ಬೋದು, ಅನದರ್ ಬೇರೆ ಯಾವುದೇ ಒಂದು ವಸ್ತುಗಳಿಗೆ ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡುವಾಗ ಈ ಒಂದು ವಸ್ತುವಿಂದ ಇನ್ನೊಂದು ವಸ್ತುವಿಗೆ ಎಷ್ಟರ ಮಟ್ಟಿಗೆ ಇದಕ್ಕಿಂತ ಇದು ಭಿನ್ನವಾಗಿದೆ,
ಭಿನ್ನವಾಗಿದೆ ಅಂತೇಳಿ ಹೋಲಿಕೆ ಮಾಡುವಾಗ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ನಾವು ಹೇಳ್ತೀವಿ. ಅದು ಏನಾಗಿರುತ್ತೆ, ಡಿಸ್ಕ್ರೈಬ್ ಅಂದರೆ ಅಡ್ಜೆಕ್ಟಿವ್ ಅಲ್ಲೇ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ದೇರ್ ಆರ್ 3 ಟೈಪ್ಸ್ ಆಫ್ ಕಂಪ್ಯಾರಿಸನ್. ಅಂದರೆ ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ನಾವು 3 ವಿಧಗಳು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ದಿ ಕೈಂಡ್ಸ್ ಆಫ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದಾಗ ಪಾಸಿಟಿವ್ ಡಿಗ್ರೀಸ್, ಕಂಪ್ಯಾರಿಟಿವ್ ಡಿಗ್ರೀಸ್, ಸೂಪರ್ಲೇಟಿವ್ ಡಿಗ್ರೀಸ್. ಸೊ ಲುಕ್ ಹಿಯರ್, ದೇರ್ ಆರ್ 3 ಟೈಪ್ಸ್ ಆಫ್ ಕಂಪ್ಯಾರಿಸನ್ಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್: ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಸೊ ಇಲ್ಲಿ 3 ವಿಧಗಳಾಗಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಕೊಟ್ಟು ಕಂಪ್ಯಾರಿಟಿವ್ ಡಿಗ್ರಿ ಕೇಳ್ತಾನೆ, ಇಲ್ಲೋ ಪಾಸಿಟಿವ್ ಡಿಗ್ರಿ ಕೊಟ್ಟು ಸೂಪರ್ಲೇಟಿವ್ ಡಿಗ್ರಿ ಮಾಡಿ ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ, ಅಥವಾ ಸೂಪರ್ಲೇಟಿವ್ ಡಿಗ್ರಿ ಕೊಡ್ತಾನೆ, ಇಲ್ಲಿ ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಒಂದು ಕೊಡ್ತಾನೆ, ಯಾವುದಾದ್ರೂ ಒಂದು ಕೊಡ್ತಾನೆ, ಇನ್ನೊಂದನ್ನ ಚೇಂಜ್ ಮಾಡಿ ಅಂತ ಕೇಳ್ತಾನೆ. ಸೊ ಓಕೆನಾ, ಅದನ್ನು ಹೇಗೆ ಮಾಡೋದು ಅಂತೇಳಿ ನಾನು ಈಗ ನಿಮಗೆ ಸರಳ ರೀತಿಯಲ್ಲಿ ನಾನು ವ್ಯವಸ್ಥಿತವಾಗಿ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಫಾರ್ ಒನ್ ಎಕ್ಸಾಂಪಲ್, ಸೊ ಲುಕ್ ಹಿಯರ್, ಸುಮಂತ ಈಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ನೋಡಿ, ಸುಮಂತ ಈಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. ಇದು ಒಂದು ಸೆಕೆಂಡು, ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. ಇದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇದೆಯಲ್ಲ, ಇಲ್ಲಿ ಏನಿದೆ, ಸುಮಂತ ಇಲ್ಲಿ ಅತ್ಯಂತ ಬುದ್ಧಿವಂತ ಹುಡುಗ ಅಂತ ನಾವು ಹೇಳ್ತೀವಿ. ಕ್ಲಾಸಲ್ಲಿ ಅತ್ಯಂತ ಬುದ್ಧಿವಂತ ಹುಡುಗ, ಸೂಪರ್ಲೇಟಿವ್ ಡಿಗ್ರಿ. ಸೊ ನೋಡಿ, ಒಂದು ಸೆಕೆಂಡು, ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸುಮಂತ ಈಸ್ ದಿಸ್ ಈಸ್ ಪ್ರಾಪರ್ ನೌನ್, ಈಸ್ ಹೆಲ್ಪಿಂಗ್ ವರ್ಬ್, ದ ಕ್ಲೆವರೆಸ್ಟ್. ಅಬ್ಸರ್ವ್ ಮಾಡಿ, ದ ಬರುತ್ತೆ ಸೂಪರ್ಲೇಟಿವ್ ಅಲ್ಲಿ, ಎಸ್ ಟಿ ಬರುತ್ತೆ ಲಾಸ್ಟ್ ಎಂಡಿಂಗ್ ಅಲ್ಲಿ. ಇದು ಕ್ಲೆವರೆಸ್ಟ್ ಅಡ್ಜೆಕ್ಟಿವ್. ಸುಮಂತ ಹೇಗಿದ್ದಾನೆ ಅನ್ನೋದು ಅಡ್ಜೆಕ್ಟಿವ್. ಸೊ ಲುಕ್ ಹಿಯರ್, ಅಡ್ಜೆಕ್ಟಿವ್ ಮೇಲೆ ಬರುತ್ತೆ, ಜಾಸ್ತಿ ಡಿಸ್ಕ್ರೈಬ್ ಆಗುತ್ತೆ ಅಂತ ಹೇಳಿದೆ. ಕ್ಲೆವರೆಸ್ಟ್, ಸುಮಂತ ಹೇಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ, ಡಿಸ್ಕ್ರೈಬ್ ಆಗ್ತಾ ಇದೆ. ಸೊ ದಿಸ್ ಈಸ್ ಅಡ್ಜೆಕ್ಟಿವ್. ಬಾಯ್ ಇನ್ ದ ಕ್ಲಾಸ್, ಸುಮಂತನು ಅತ್ಯಂತ ಬುದ್ಧಿವಂತ ಹುಡುಗ ಕ್ಲಾಸ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸುಮಂತ ಈಸ್ ಕ್ಲೆವರ್ ದೆನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಸೊ ಫಸ್ಟ್ ಒನ್ ಸೂಪರ್ಲೇಟಿವ್ ಡಿಗ್ರೀಸ್. ಸೆಕೆಂಡ್ ಒನ್ ನೋಡಿ, ಸುಮಂತ ಈಸ್ ಕ್ಲೆವರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಸುಮಂತ ಎಲ್ಲ ಹುಡುಗರಿಗಿಂತ ಅತ್ಯಂತ ಬುದ್ಧಿವಂತ ಕ್ಲಾಸ್ ರೂಮ್ ಅಲ್ಲಿ. ಕಂಪ್ಯಾರಿಟಿವ್ ಡಿಗ್ರಿ. ಸೊ ಲುಕ್ ಹಿಯರ್, CD means superlative degree, CD means comparative degree. So no other boy in the class is as clever as Sumanta. Positive degree. So look here, positive degree, PD. SD, CD, PD. So short form. So look here, no other boy. So ನೋಡಿ, ಎನಿ ಅದರ್ ಬಾಯ್ ಅಂತ ನಾವು ಏನು ಮಾಡಿದ್ದೀವಿ, ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಮಾಡಿದ್ದೀವಿ. ಈಗ ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ಈಸ್ ಆಸ್ ಕ್ಲೆವರ್ ಆಸ್ ಸುಮಂತ್. ಪಾಸಿಟಿವ್ ಡಿಗ್ರಿ. ಸೊ ಲುಕ್ ಹಿಯರ್, ಫಸ್ಟ್ ಒನ್ಗೆ ಅಬ್ಸರ್ವ್ ಮಾಡಿ ಏನಿದೆ, ಸೆಕೆಂಡ್ ಒನ್ನಿಗೆ ಏನಿದೆ, ಥರ್ಡ್ ಒನ್ನಿಗೆ ಏನಿದೆ, ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್. ನಾನೊಂದು ಟ್ರಿಕ್ಸ್ ಹೇಳಿದ್ದೀನಿ, ಅದನ್ನು ನೀವು ನೋಡ್ತಾ ಹೋದಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಒಂದು ಅಡ್ಜೆಕ್ಟಿವ್ ಇರುತ್ತಲ್ಲ, ಅಡ್ಜೆಕ್ಟಿವ್ಗೆ EST ಹಿಂದೆ ಸೂಪರ್ಲೇಟಿವ್ ಡಿಗ್ರಿ ಹಿಂದೆ ಏನು ಹಚ್ಚಬೇಕು, ದ ಮೆನ್ಷನ್ ಮಾಡಬೇಕು. ಸೊ ಅದೇ ರೀತಿಯಾಗಿ ಕ್ಲೆವರರ್ ಇಲ್ಲಿ ಕ್ಲೆವರರ್ ಆಗಬೇಕು. ಕ್ಲೆವರರ್ ದೆನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಕಂಪ್ಯಾರಿಟಿವ್ ಡಿಗ್ರಿ, ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ಈಸ್ ಆಸ್ ಕ್ಲೆವರ್ ಆಸ್ ಸುಮಂತ್. ಪಾಸಿಟಿವ್ ಡಿಗ್ರಿ. ಸೊ ಲುಕ್ ಹಿಯರ್, 1 ಸೆಕೆಂಡ್. ನೆಕ್ಸ್ಟ್ ಮೂವ್ಗಳ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. 1 ಸೆಕೆಂಡ್. ಇಲ್ಲಿ ಮೀನಿಂಗ್ ಹೇಳಿದ್ದೀನಿ, ಏನು ಮೀನಿಂಗ್ ಅದನ್ನ ಮುಂದೆ ಹೇಳ್ತಾ ಹೋದಾಗ ಅರ್ಥ ಆಗುತ್ತೆ. ಸೊ ಪಾಸಿಟಿವ್, ವಾಟ್ ಈಸ್ ಪಾಸಿಟಿವ್ ಡಿಗ್ರಿ? ದ ಪಾಸಿಟಿವ್ ಡಿಗ್ರಿ ಈಸ್ ದ ಬೇಸ್ ಫಾರ್ಮ್ ಆಫ್ an adjective or adverb. So look here, adjective and adverb, it is used that describe. So look here, this word is very important. Okay, a person,
place or things without making any comparison. So look here. ಪಾಸಿಟಿವ್ ಡಿಗ್ರಿ ಅಂದರೆ ಸುಮ್ಮನೆ ಅಡ್ಜೆಕ್ಟಿವ್ ಆಡ್ವರ್ಬ್ ಯೂಸ್ಡ್ ಬೇಸ್ ಡಿಸ್ಕ್ರೈಬ್ ಅಂದರೆ ಒಬ್ಬ ವ್ಯಕ್ತಿಯನ್ನು ಡಿಸ್ಕ್ರೈಬ್ ಮಾಡುತ್ತೆ ಬಟ್ ಇನ್ನೊಬ್ಬರಿಗೆ ಕಂಪ್ಯಾರಿಸನ್ ಮಾಡಲ್ಲ. ವಿತೌಟ್ ಮೇಕಿಂಗ್ ಎನಿ ಕಂಪ್ಯಾರಿಸನ್ ಅಂದರೆ ಬೇರೆ ವ್ಯಕ್ತಿಯ ಜೊತೆ ಹೋಲಿಕೆ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಈ ವ್ಯಕ್ತಿ ಇದನ್ನೇ ಕ್ಲೇವರ್ ಆಗಿದ್ದಾನೆ ಅಂತೇಳಿ ಅಷ್ಟೇ ಹೇಳುತ್ತೆ. ಸೊ ಕಂಪ್ಯಾರಿಟಿವ್ ಡಿಗ್ರಿ ಲುಕ್ ಹಿಯರ್. ದಿಸ್ ಈಸ್ ಯೂಸ್ಡ್ ವೆನ್ ಕಂಪೇರಿಂಗ್ ಟು ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್. ಸೊ ಲುಕ್ ಹಿಯರ್, ಕಂಪೇರಿಂಗ್ ಅಂದರೆ ಹೋಲಿಕೆ ನೋಡಿ. ಟು ಪರ್ಸನ್ ಇಬ್ಬರು ವ್ಯಕ್ತಿಗಳ, ಇಬ್ಬರ ಅಂದರೆ ಎರಡು ಪ್ಲೇಸ್ಗಳ ಅಥವಾ ಎರಡು ವಸ್ತುಗಳ ನಡುವೆ ಏನು ಮಾಡುತ್ತೆ, ಹೋಲಿಕೆ ಮಾಡುತ್ತೆ. ಅಂದರೆ ಒಂದು ವಸ್ತುವಿಂದ ಇನ್ನೊಂದು ವಸ್ತು ಹೇಗೆ ಭಿನ್ನವಾಗಿದೆ ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ, ಹೋಲಿಕೆ ಮಾಡೋದಕ್ಕೆ ಕಂಪೇರಿಟಿವ್ ಡಿಗ್ರಿ, ಕಂಪೇರ್ ಮಾಡೋದಕ್ಕೆ ಕಂಪೇರಿಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ, ದಿಸ್ ಈಸ್ ಯೂಸ್ಡ್ ಟು ಕಂಪೇರ್ ಮೋರ್ ದೆನ್ ಟು ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್ showing the highest level of quality. So look here, more than ಅಂದರೆ ಹೆಚ್ಚಿನ ಎರಡು ವ್ಯಕ್ತಿಗಳು ಅಥವಾ ವಸ್ತುಗಳ ಮೇಲೆ ಅಂದರೆ ಅತಿ ಹೆಚ್ಚಿನ ವಸ್ತುಗಳ ಮೇಲೆ ಶೋ ಅಂದರೆ ತೋರಿಸುತ್ತದೆ. ಏನಂದರೆ ಅತ್ಯಂತ ಉನ್ನತ ಮಟ್ಟದ್ದು, ಕ್ವಾಲಿಟೀಸ್ ಅತ್ಯಂತ ಹೈಯೆಸ್ಟ್ ಲೆವೆಲ್ ಇರ್ತಕ್ಕಂಥ ಒಂದು ಗುಣವನ್ನು ಸೂಚಿಸ್ತದೆ. ಉನ್ನತ ಮಟ್ಟದ ಒಂದು ಕ್ವಾಲಿಟಿಯನ್ನು ಸೂಚಿಸೋಕೆ ನಾವೇನಂತ ಕರಿತೀವಿ ಅಂದರೆ ಸೂಪರ್ಲೇಟಿವ್ ಡಿಗ್ರೀಸ್. ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಸೊ ನೆಕ್ಸ್ಟ್ ಇಯರ್ ಮೂವ್ ಆಗೋಣ, ಗೊತ್ತಾಗುತ್ತೆ ನಿಮಗೆ, ತುಂಬ ಈಸಿ ಆಗುತ್ತೆ. ಸೊ ಸ್ನೇಹಿತರೆ, ಯಾರೆಲ್ಲ ಮತ್ತೊಮ್ಮೆ ಹೊಸದಾಗಿ ನೋಡ್ತಾ ಇದ್ರಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದರೆ ನಾ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಬೇಡಿ, ಬೆಲ್ ಬಟನ್ ಮಾಡುವ ಮೂಲಕ, ಕ್ಲಿಕ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಮಾಡಿ. ಸೊ 1 ಸೆಕೆಂಡ್ ಸ್ನೇಹಿತರೆ, ಟ್ರಿಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ವೆರಿ ಈಸಿ ಇದೆ, ತುಂಬ ಸರಳವಾದ ಮಾರ್ಗದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಟ್ರಿಕ್ಸ್ ಏನು ಅನ್ನೋದು ನಿಮಗೆ ಕಂಪೇರ್ ಮಾಡ್ತೇನೆ ಸ್ನೇಹಿತರೆ, ಓಕೆನಾ? 1 ಸೆಕೆಂಡ್. ಇಲ್ಲಿ GPT ಆದರೂ ಕೇಳಿ, HST ಯಾರಾದರೂ ಕೇಳಿ, PST ಯಾರಾದರೂ ಕೇಳಿ, ಅಥವಾ ಕ್ರೈಸ್ ಆದರೂ ಕೇಳಿ, ಅಥವಾ KPSC ನಡೆಸುವಂತಹ FDA SD ಆದರೂ ಕೇಳಿ, ಕಮ್ಯುನಿಕೇಷನ್ ಯಾವುದಾದ್ರೂ ಕೇಳಿರಿ, ತುಂಬ ಈಸಿ. ಆ ಸ್ಟೂಡೆಂಟ್ಸ್ SSLC ಸ್ಟೂಡೆಂಟ್ಸ್ ಕೂಡ ತುಂಬ ಹೆಲ್ಪ್ ಆಗೋ ಥರ ಹೇಳ್ತಾ ಇದ್ದೀನಿ. ಯೂಸ್ಫುಲ್, ವೆರಿ ಯೂಸ್ಫುಲ್. ಸೂಪರ್ಲೇಟಿವ್ ಡಿಗ್ರೀಸ್, ಕಂಪೇರಿಟಿವ್ ಡಿಗ್ರೀಸ್, ಪಾಸಿಟಿವ್ ಡಿಗ್ರೀಸ್. ಸೊ ಲುಕ್ ಹಿಯರ್, 1 ಸೆಕೆಂಡ್. ಸೂಪರ್ಲೇಟಿವ್ ಡಿಗ್ರೀಸ್ ಏನಿರುತ್ತೆ ಅದರಲ್ಲಿ ಏನು ಎಕ್ಸ್ಟ್ರಾ ಬಂದಿರುತ್ತೆ ಅದನ್ನು ಏನು ಚೇಂಜ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಹೇಳ್ಕೊಡ್ತೀನಿ. ಚೇಂಜ್ ಇಂಟು 1 ವರ್ಡ್ ಓನ್ಲಿ, ಓಕೆ? ಆಲ್ರೆಡಿ ಒಂದು ವರ್ಡ್ ಕೊಟ್ಟಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಗೋವಾ ಈಸ್ ಸ್ಮಾಲರ್ ದೆನ್ ಎನಿ ಅದರ್ ಸ್ಟೇಟ್ ಇನ್ ಇಂಡಿಯಾ. ಸೊ SSLC ಸ್ಟೂಡೆಂಟ್ಸ್ ಅಬ್ಸರ್ವ್ ದಿಸ್ ವಿಡಿಯೋ, ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಆಲ್ ಕಾಂಪಿಟೇಟಿವ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಲುಕ್ ಹಿಯರ್, 2020ಯಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದೆ, ಅದು SSLC ಇಲ್ಲಿ. ಅದೇ ರೀತಿಯಾಗಿ ನಮಗೆ GPT-ಯಲ್ಲೂ ಕೇಳ್ತಾರೆ, HST-ಯಲ್ಲೂ ಕೇಳ್ತಾರೆ, PST-ಯಲ್ಲಿ ಕೇಳ್ತಾರೆ, ಕ್ರೈಸಲ್ಲಿ ಕೇಳ್ತಾರೆ. ಅದೇ ರೀತಿಯಾಗಿ ನಮಗೆ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಕೂಡ ಕೇಳ್ತಾ ಹೋಗ್ತಾರೆ. ಸೊ ಅದು ಮೆಥಡ್ ನಾನು ಹೇಳ್ತಾರೆ. ಟ್ರಿಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್, ಓಕೆ? ಅಬ್ಸರ್ವ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಸೂಪರ್ಲೇಟಿವ್ ಡಿಗ್ರಿ ಏನಿದೆ? ಸೂಪರ್ಲೇಟಿವ್ ಡಿಗ್ರಿ, ಸೊ ಲುಕ್ ಹಿಯರ್, ಗೋವಾ ಈಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಇಂಡಿಯಾ. ಸೊ ಲುಕ್ ಹಿಯರ್, 1 ಸೆಕೆಂಡ್. ದ ಈಸ್ ದ ಇಲ್ಲಿ ಬಂದಿದೆ. ಸೊ ಲುಕ್ ಹಿಯರ್, ಅಬ್ಸರ್ವ್ ದಿಸ್ ಸೆಂಟೆನ್ಸ್ ಕೇರ್ಫುಲಿ, ಓಕೆ? ಸೊ ಫಸ್ಟ್ ಏನಿರುತ್ತಲ್ಲ, ಗೋವಾ ಈಸ್ ಡೋಂಟ್ ವರಿ, ಇಲ್ಲಿ ಇದ್ದೇ ಇರುತ್ತಾ, ಈ ಕ್ವಶನಲ್ಲಿ ಹಿಂದೆ ಇದ್ದೇ ಇರುತ್ತಾ, ಅದನ್ನು ತಲೆ ಕೆಡಿಸ್ಕೊಳ್ಬೇಡಿ. ಓಕೆ? ಸೊ ನೆಕ್ಸ್ಟ್, ಸ್ಮಾಲೆಸ್ಟ್ ST ಎಂಡಿಂಗಲ್ಲಿ ಬಂದಿರುತ್ತೆ. ಆ ಸ್ಮಾಲೆಸ್ಟ್ ಅಡ್ಜೆಕ್ಟಿವ್ ವರ್ಡ್ ಇದೆಯಲ್ಲ, ಅದ್ರ ಮುಂದ್ಗಡೆ ಏನಾಗಿರುತ್ತೆ, ST ಬಂದಿರುತ್ತೆ. ಸೊ ಲುಕ್ ಹಿಯರ್, ST ಈಸ್ ಎ ಐಡೆಂಟಿಫೈ ಮಾಡೋದು ಹೇಗೆ ಅಂತ ಕೇಳಿದಾಗ ದೋ ಅಬ್ಸರ್ವ್ ಮಾಡಿ. ಅದೇ ರೀತಿಯಾಗಿ ಅಲ್ಲಿ ಅಡ್ಜೆಕ್ಟಿವ್ ಬಂದಿರುತ್ತಲ್ವಾ, ಆ ಅಡ್ಜೆಕ್ಟಿವ್ ಬಂದಾಗ ಎಷ್ಟು ಇರುತ್ತಲ್ಲ ಅದುವೇ ಸೂಪರ್ಲೇಟಿವ್ ಡಿಗ್ರಿ. ಕನ್ಫರ್ಮಾ? ಕ್ಲಿಯರ್? ಡೌಟ್ ಈಸ್ ಕ್ಲಿಯರ್, ಓಕೆ? ಸ್ಟೇಟ್ ಇನ್ ಇಂಡಿಯಾ, ಡೋಂಟ್ ವರಿ, ಮುಂದಿಂದು ಏನು ತಲೆ ಕೆಡಿಸ್ಕೊಳ್ಬೇಡಿ. ಅಲ್ಲಿ ಇರ್ತಕ್ಕಂಥದ್ದು ಆರ್ಟಿಕಲ್ ದ ಬಂದಿರುತ್ತೆ, ಅದೇ ರೀತಿಯಾಗಿ ST ಬಂದಿರುತ್ತೆ, ಡೋಂಟ್ ವರಿ. ಸೊ ಓಕೆ, ನೆಕ್ಸ್ಟ್ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಏನಿರುತ್ತೆ? ಸೊ ದಿಸ್ ಈಸ್ ಕಂಪ್ಯಾರಿಟಿವ್ ಡಿಗ್ರಿ. ಸೊ
ಗೋವಾ ಈಸ್ ಆಸ್ ಇಟ್ ಈಸ್, ಗೋವಾ ಈಸ್ ಇಲ್ಲಿ ಇರುತ್ತೆ, ಗೋವಾ ಈಸ್ ಇರುತ್ತೆ. ಸ್ಮಾಲ್ ಇದೆ, ಸ್ಮಾಲರ್, ಇ ಆರ್ ಬಂದಿದಿಲ್ಲ, ಇಲ್ಲಿ ಇ ಆರ್ ಬಂದೈತೆ ನೋಡ್ರಿ. ಸ್ಮಾಲ್ ಈಸ್ ಸ್ಮಾಲರ್. ಡ್ಯಾನ್, ಓಕೆ, ಡ್ಯಾನ್, ಡ್ಯಾನ್ ಇರುತ್ತೆ. ಎನಿ ಅದರ್ಸ್, ಎನಿ ಅದರ್ಸ್ ಇದು ಬಂದಿತ್ತಾ. ಇ ಆರ್ ಡ್ಯಾನ್ ಎನಿ ಅದರ್ ಬಂತ, ಅದು ಕಂಪಲ್ಸರಿ, ಡೋಂಟ್ ವರಿ, ಸಿ ಡಿಯಲ್ಲಿದೆ, ಕಂಪೇರಿಟಿವ್ ಡಿಗ್ರಿಯಲ್ಲಿದೆ. ತಿಳಿಯಕ್ಕೆ ಬಂದ್ಬಿಡ್ಲಿ, ಕಂಪೇರಿಟಿವ್ ಡಿಗ್ರಿಯಲ್ಲಿ ಇದೆ ಅಂತ. ಕೆಲವೊಬ್ರಿಗೆ ಏನಾಗಿರುತ್ತೆ, ಯಾವ ಡಿಗ್ರಿ ಹೇಗೆ ಐಡೆಂಟಿಫೈ ಮಾಡೋದು ಸರ್? ಸರ್ ಲುಕ್ ಹಿಯರ್, ತುಂಬ ಈಸಿ. ದ ಪ್ಲಸ್ ಇ ಎಸ್ ಟಿ ಬಂದಿತ್ತಾ, ಡೋಂಟ್ ವರಿ, ಸೂಪರ್ಲೇಟಿವ್ ಡಿಗ್ರಿ. ಇ ಆರ್ ಡ್ಯಾನ್ ಎನಿ ಅದರ್ ಬಂತ, ಕಂಪ್ಯಾರಿಟಿವ್ ಡಿಗ್ರಿ, ಸಿಂಪಲ್. ಸೊ ನೆಕ್ಸ್ಟ್ ಪಾಸಿಟಿವ್ ಡಿಗ್ರಿ. ಪಾಸಿಟಿವ್ ಡಿಗ್ರಿ ನೋಡಿ, ನೋ ಅದರ್ ಆ್ಯಸ್, ಇಲ್ಲಿ ಸೋನು ಬರುತ್ತೆ, ಇಲ್ಲಿ ಸೋನು ಬರ್ಬೋದು ಅಥವಾ ಯಾಜನ ಬರ್ಬೋದು. ಈ ಕಡೆ ಯಾಜನ ಬಳಸ್ರಿ, ಈ ಕಡೆ ಸೋನು ಬಳಸ್ರಿ, ಡೋಂಟ್ ವರಿ. ಇಲ್ಲಿ ಮಾಡೋದು ಹೇಗೆ ಸರ್? ಸೊ ನೋಡಿ, ನೋ ಅದರ್ ಸ್ಟಾರ್ಟಿಂಗ್ ಇರುತ್ತಲ್ಲ, ಅದನ್ನು ತಗೊಳ್ರಿ. ನಾನು ಹೇಳಿದ್ದೀನಿ ಟ್ರಿಕ್ಸ್. ನೋ ಅದರ್, ನೋ ಅದರ್, ಎನಿ ಅದರ್ ಇರುತ್ತೆ, ಇಲ್ಲಿ ನೋ ಅದರ್ ಇರುತ್ತೆ. ನೋ ಅದರ್ ಸ್ಟೇಟ್, ಸ್ಟೇಟ್ ಆಯ್ತಾ, ಇನ್ ಇಂಡಿಯಾ. ಸೊ ನೋಡಿ, ನೋ ಅದರ್ ಸ್ಟೇಟ್ ಇನ್ ಇಂಡಿಯಾ ಈಸ್ ಯಾಸ್, ಹಚ್ಬೇಕು, ಇಲ್ಲಿದೆ ನೋಡಿ, ಯಾಸ್, ಯಾಸ್ ಸ್ಮಾಲ್, ಸ್ಮಾಲ್, ಸೋನ್ ಹಚ್ರಿ, ಯಾಸ್ ಹಚ್ರಿ, ಡೋಂಟ್ ವರಿ. ಯಾಸ್, ಯಾಸ್ ಗೋವಾ. ನೋಡಿ, ನೋ ಅದರ್ ಸ್ಟೇಟ್ ಇನ್ ಇಂಡಿಯಾ ಈಸ್ ಆಸ್ ಸ್ಮಾಲ್ ಆಸ್ ಗೋವಾ ಈಸ್ ರೈಟ್. ದಿಸ್ ಈಸ್ ಪಾಸಿಟಿವ್ ಡಿಗ್ರಿ. ತುಂಬ ಈಸಿ ಅಲ್ವಾ? ನೋಡಿ, ನೋ ಅದರ್ ಬಂದಿತ್ತಾ, ಅದು ಪಾಸಿಟಿವ್ ಅಲ್ಲಿದೆ. ಡ್ಯಾನ್ ಎನಿ ಅದರ್ ಬಂದಿತ್ತಾ, ಇ ಆರ್ ಬಂದಿರುತ್ತೆ, ಮತ್ತೆ ಅದು ಕಂಪ್ಯಾರಿಟಿವ್ ಅಲ್ಲಿದೆ. ದ ಮತ್ತು ಎಷ್ಟು ಬಂದು ಅದು ಏನಾಗಿರುತ್ತೆ ಅಂದರೆ ಸೂಪರ್ಲೇಟಿವ್ ಅಲ್ಲಿ ಇರುತ್ತೆ. ಅರ್ಥ ಆಗುತ್ತಲ್ಲ? ಕ್ಲಿಯರ್ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನೀವು ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಹಿಂದೆ ಓಡಿಸಿ ಮತ್ತೆ ನೋಡ್ಕೊತ ಹೋಗ್ರಿ, ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಕ್ಲಿಯರಾಗಿ ಮತ್ತೊಮ್ಮೆ ಹೇಳ್ಕೊಡ್ತೀನಿ. ಯಾರಿಗೆ ಡೌಟ್ ಇರುತ್ತಲ್ಲ ಅವ್ರು ಈ ನಂಬರ್ಗೆ 9000809798 ವ್ಯಾಟ್ಸಪ್ ಮಾಡಿ, ಮೆಸೇಜ್ ಹಾಕಿ. ವ್ಯಾಟ್ಸಪ್ಪಲ್ಲಿ ಏನು ಡೌಟ್ ಇರುತ್ತಲ್ಲ ಅವರು ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾನು ಕ್ಲಿಯರ್ ಮಾಡ್ತೀನಿ. ಓಕೆನಾ ಸ್ನೇಹಿತರೆ? ಯಾರು ಕಾಲ್ ಮಾಡಬೇಡಿ, ಪಿಕ್ ಮಾಡೋಕ್ಕಾಗಲ್ಲ, ಮೆಸೇಜ್ ಮಾಡಿ.